ಕರ್ನಾಟಕ ವಿವಿಯ ಮೊದಲ ವರ್ಷದ BA ಪಠ್ಯ ದೊಡ್ಡ ಮಟ್ಟದ ಚರ್ಚೆಗೆ ಮತ್ತು ವಿವಾದಕ್ಕೂ ಕೂಡ ನಾಂದಿಯನ್ನು ಹಾಡಿತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪಠ್ಯವನ್ನು ತೆಗೆದುಹಾಕಲಿಕ್ಕೆ ವಿಶ್ವವಿದ್ಯಾಲಯ ನಿರ್ಧರಿಸಿದೆ. ಧಾರವಾಡದ ಕರ್ನಾಟಕ ವಿವಿಯ BA 1ನೇ ಸೆಮಿಸ್ಟರ್ ಪಠ್ಯದಲ್ಲಿ ಹಾಕಲಾಗಿದ್ದ ವಿವಾದಿತ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಹೋರಾಟಕ್ಕೆ ಕೊನೆಗೂ ಕೂಡ ಜಯ ಈ ಮೂಲಕ ಸಿಕ್ಕಿದೆ. ಪಠ್ಯಪುಸ್ತಕದಲ್ಲಿರುವಂತಹ ವಿವಾದಿತ ಅಧ್ಯಾಯವನ್ನು ಕರ್ನಾಟಕ ವಿವಿ ಹಿಂಪಡೆದಿದೆ. ಈ ಬಗ್ಗೆ ಕರ್ನಾಟಕ ವಿವಿ ಆಡಳಿತ ಮಂಡಳಿ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಬೆಳಗು ಎಂಬ ಪುಸ್ತಕದ 4ನೇ ಅಧ್ಯಾಯವನ್ನು ಕರ್ನಾಟಕ ವಿವಿ ವಾಪಸ್ ಪಡೆದಿದೆ. ರಾಮಲಿಂಗಪ್ಪ ಬೇಗೂರು ಎಂಬುವರ ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಎಂಬ ಪಠ್ಯದಲ್ಲಿ ಭಾರತದ ಮಾತೆ ಕೇವಲ ಚಿತ್ರವಾಗಿದೆ, ಭಾರತ್ ಮಾತಾ ಕಿ ಜೈ ಎನ್ನುವುದು ಇನ್ನೊಬ್ಬರ ಸೋಲನ್ನು ನೆನಪಿಸುತ್ತೆ ಅಂತ ಉಲ್ಲೇಖಿಸಲಾಗಿತ್ತು. ಈ ವಿವಾದಿತ ಪಠ್ಯವನ್ನು ತೆಗೆಯುವಂತೆ ಶಾಸಕ ಅರವಿಂದ್ ಬೆಲ್ಲದ್ ನೇತೃತ್ವದಲ್ಲಿ ಬಿಜೆಪಿ ಮತ್ತು ABVP ಅಂದರೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸಂಘಟನೆ ಪ್ರತಿಭಟನೆಯನ್ನು ನಡೆಸಿತ್ತು. ಹೀಗಾಗಿ ಕರ್ನಾಟಕ ವಿವಿ ಪ್ರಾಧಿಕಾರದ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡಂತಹ ಹಿನ್ನೆಲೆಯಲ್ಲಿ ಈ ವಿವಾದಿತ ಅಧ್ಯಾಯವನ್ನು ವಾಪಸ್ ಪಡೆಯುವುದಕ್ಕೆ ಕುಲಸಚಿವ ಚನ್ನಪ್ಪ ಅವರು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ. ಈ ಅಧ್ಯಾಯದಲ್ಲಿ ಅಂದರೆ ಈ ಪಠ್ಯದಲ್ಲಿ ಆಕ್ಷೇಪಾರ್ಹದ ಅಂಶ ಇರುವ ಬಗ್ಗೆ ಕರ್ನಾಟಕ ವಿವಿಯಿಂದ ರಚನೆಯಾಗಿದ್ದ ಸಮಿತಿ ವರದಿಯನ್ನು ಕೊಟ್ಟಿತ್ತು. ಸಮಿತಿಯ ವರದಿಯನ್ನು ಆಧರಿಸಿದ ಮೇಲೆ ಈ ಪಠ್ಯವನ್ನು ವಾಪಸ್ ಪಡೆಯಲಿಕ್ಕೆ ವಿಶ್ವವಿದ್ಯಾಲಯದ ಕುಲಪತಿಗಳು ತೀರ್ಮಾನಿಸಿದ್ದಾರೆ. ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ.